ಸಿಸೇರಿಯನನ್ನು ಆಪ್ಷನ್ ಆಗಿ ಅಥವಾ ಶಾರ್ಟ್ಕಟ್ ಆಗಿ ಯಾವತ್ತೂ ಮಾಡಿಸ್ಕೊಬಾರ್ದು. ಯಾಕಂದರೆ ಸಿಸೇರಿಯನ್ ಮಾಡಬೇಕಾದ್ರೆ ನಾವು ಸ್ಪೈನಲ್ ಅನಸ್ತೇಷಿಯಾ ಕೊಡ್ತೀವಿ. ಅಂದರೆ ನಿಮಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಿಮ್ಮ ಹೊಟ್ಟೆ ಭಾಗದಿಂದ ಕಾಲು ತನಕ ಪೂರ್ತಿ ನಂಬಾಗಿರ್ತದೆ, ನಿಮಗೆ ನೋವು ಗೊತ್ತಾಗೋದಿಲ್ಲ. ಇದರಿಂದ ಬೆನ್ನಿಂದ ತಲೆಗೆ ಇನ್ಫೆಕ್ಷನ್ ಹರಡ್ಬೋದು, ಇಲ್ಲ ಸ್ಪೈನಲ್ ಹೆಡ್ಡೇಕ್ ಅಂತ ಕಾಮನ್ ಆಗಿ ನೋಡ್ತೀವಿ. ಅಂದರೆ ಸಿಸೇರಿಯನ್ ಆದ ನಂತರ ಮಲಗಿದ್ರೆ ತಲೆನೋವಿರಲ್ಲ, ಕೂತಿದ ತಕ್ಷಣ ತಲೆನೋವು ಬರ್ತದೆ. ಒಂದು ಸತಿ ಹೀಲಿಂಗ್ ಆದಮೇಲೆ ಒಂದು ವಾರದ ನಂತರ ಆ ಜಾಗಕ್ಕೆ ಸೋಪ್ ಹಾಕಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಎಷ್ಟು ಹಾಲು ಬರುತ್ತೋ ಅಷ್ಟು ವಾಟರ್ ಇಂಟೇಕ್ ಒಳಗಡೆ ಹೋಗಬೇಕಾಗತ್ತೆ. ಆವಾಗನೇ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗೋದು. ಸೊ ಕೋಲ್ಡ್ ಬರಬೇಕು ಅಂದರೆ ವಿಸಿಟರ್ಸನ್ನು ಕಮ್ಮಿ ಮಾಡಿ, ಬಂದ್ರೂ ಅವ್ರಿಗೆ ಮೂಗಿಗೆ ಮಾಸ್ಕನ್ನು ಹಾಕಿಸಿ. ಸೊ ಈ ಥರ ತೊಗೊಂಡ್ರೆ ನೀವು ಬಾಣಂತನನ ಸೈಂಟಿಫಿಕ್ಕಾಗಿ ನೀಟಾಗಿ ಮುಂದಕ್ಕೆ ತೊಗೊಂಡು ಹೋಗ್ತೀರಾ. ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳ ಹೆಣ್ಮಕ್ಳು ಈ ನಡುವೆ ಸಿಸೇರಿಯನ್ ಮಾಡಿಸ್ಕೊತಿದ್ದಾರೆ. ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಸಿಸೇರಿಯನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ತೊಂದರೆ ಆಗಬಹುದು, ಈ ಸಿಸೇರಿಯನ್ನಿಂದ ನಿಮಗೆ ಬ್ಯಾಕ್ ಪೇಯ್ನ್ ಬರುತ್ತಾ, ಇದ್ರ ಬಗ್ಗೆ ಹೇಳ್ತೀನಿ. ನಾರ್ಮಲ್ಲಾಗಿ ಒಂದು ಸಿಸೇರಿಯನ್ ಮಾಡಬೇಕು ಅಂತ ಅಂದರೆ ಡಾಕ್ಟ್ರಾಗಿ ನನಗೆ ಅದು ತಾಯಿಗೆ ತೊಂದರೆ ಇರಬೇಕು, ಇಲ್ಲ ಮಗುವಿಗೆ ತೊಂದರೆ ಇರಬೇಕು, ಆವಾಗ ಸಿಸೇರಿಯನ್ನ ಮಾಡ್ತೀವಿ. ಸಿಸೇರಿಯನನ್ನು ಆಪ್ಷನ್ ಆಗಿ ಅಥವಾ ಶಾರ್ಟ್ಕಟ್ಟಾಗಿ ಯಾವತ್ತೂ ಮಾಡಿಸ್ಕೊಳ್ಬಾರ್ದು. ಯಾಕಂದರೆ ಅದರದ್ದೇ ಸೈಡ್ ಎಫೆಕ್ಟ್ಗಳಿರ್ತದೆ. ಏನೇನು ಸೈಡ್ ಎಫೆಕ್ಟ್ಸ್ ಇರಬಹುದು? ಮೊದಲನೇದು, ಸಿಸೇರಿಯನ್ ಮಾಡಬೇಕಾದ್ರೆ ನಾವು ಸ್ಪೈನಲ್ ಅನಸ್ತೇಷಿಯಾ ಕೊಡ್ತೀವಿ. ಅಂದರೆ ನಿಮಗೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಿಮ್ಮ ಹೊಟ್ಟೆ ಭಾಗದಿಂದ ಕಾಲು ತನಕ ಪೂರ್ತಿ ನಂಬಾಗಿರ್ತದೆ, ನಿಮಗೆ ನೋವು ಗೊತ್ತಾಗೋದಿಲ್ಲ. ಈ ಸ್ಪೈನಲ್ ಅನಸ್ತೇಷಿಯಾ ಕೊಡಬೇಕಾದ್ರೆ ಯಾರೋ ಒಬ್ಬರಿಗೆ ಈ ಅನಸ್ತೇಷಿಯಾದಿಂದ ಕಾಂಪ್ಲಿಕೇಶನ್ಸ್ ಆಗಬಹುದು. ಇದರಿಂದ ಬೆನ್ನಿಂದ ತಲೆಗೆ ಇನ್ಫೆಕ್ಷನ್ ಹರಡ್ಬೋದು, ಇಲ್ಲ ಸ್ಪೈನಲ್ ಹೆಡ್ಡೇಕ್ ಅಂತ ಕಾಮನ್ ಆಗಿ ನೋಡ್ತೀವಿ. ಅಂದರೆ ಸಿಸೇರಿಯನ್ ಆದ ನಂತರ ಮಲಗಿದ್ರೆ ತಲೆನೋವಿರಲ್ಲ, ಕೂತಿದ ತಕ್ಷಣ ತಲೆನೋವು ಬರ್ತದೆ. ಸೊ ಇದನ್ನು ಸ್ಪೈನಲ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇದರ ನಂತರ ಸಿಸೇರಿಯನ್ ಆದ ನಂತರ ನೀವು ಕರೆಕ್ಟಾಗಿ ಕೇರ್ ತೊಗೊಂಡಿಲ್ಲ ಅಂತ ಅಂದರೆ, ಸರಿಯಾಗಿ ಬ್ಯಾಲೆನ್ಸ್ಡಾಗಿ ಊಟ ಮಾಡಿಲ್ಲ ಅಥವಾ ಸರಿಯಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡಿಲ್ಲ ಅಂತ ಅಂದರೆ, ಹೊಟ್ಟೆ ಏನು ಕಟ್ ಮಾಡಿರ್ತೀವೋ ಆ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಸೊ ಈ ಇನ್ಫೆಕ್ಷನ್ ಆದರೆ ಒಂದೊಂದು ಸತಿ ಮತ್ತೆ ರೀಸೂಚರಿಂಗ್ ಅಂತ ಇನ್ನೊಂದು ಸತಿ ಹೊಲಿಗೆ ಹಾಕುವ ಅವಕಾಶ ಬರಬಹುದು. ಕೆಲವೊಬ್ಬರಿಗೆ ಸಿಸೇರಿಯನ್ ಟೈಮಲ್ಲಿ ಬ್ಲೀಡಿಂಗ್ ಕೂಡ ಹೆಚ್ಚಿಗೆ ಆಗಬಹುದು, ರಕ್ತ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡುವ ಸಾಧ್ಯತೆಗಳನ್ನು ಇರಬಹುದು. ಸೊ ಸಿಸೇರಿಯನ್ ಅನ್ನೋದು ಜಸ್ಟ್ ಸಿಂಪಲ್ ಶಾರ್ಟ್ಕಟ್ ಮೆಥಡ್ ಅಲ್ಲ. ನೋವು ಏನಿದೆ ಸಿಸೇರಿಯನ್ ಆದಮೇಲೆ ಆ ಪ್ರತಿಯೊಂದು ಹೆಣ್ಮಗಳು ಸಿಸೇರಿಯನ್ ನೋವನ್ನು ಅನುಭವಿಸ್ತಾರೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಕೊಡೋ ಪೇಯ್ನ್ ಕಿಲ್ಲರ್ಸಿಂದ ಈ ನೋವನ್ನು ನಾವು ಆದಷ್ಟು ಕಮ್ಮಿಯಾಗಿ ಮಾಡಬಹುದು. ಒಂದು ಸಿಸೇರಿಯನ್ ಆದ ನಂತರ ಪ್ರತಿಯೊಂದು ಗಾಯ ಹೀಲ್ ಆಗಲಿಕ್ಕೆ, ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಹೀಲ್ ಆಗಲಿಕ್ಕೆ ಅಟ್ಲೀಸ್ಟ್ 6 ವಾರ ಬೇಕಾಗುತ್ತೆ. ಸೊ ಈ 6 ವಾರ ಟೈಮಲ್ಲಿ ನೀವು ಹೆಚ್ಚಿಗೆ ಭಾರವನ್ನು ಎತ್ತಬಾರ್ದು ಅಥವಾ ಗಂಡ ಹೆಂಡತಿ ಸೇರಬಾರ್ದು. ಅದರ ಜೊತೆಗೆ ಆ ಗಾಯವನ್ನು ಕ್ಲೀನಾಗಿ ನೋಡ್ಕೊಳ್ಬೇಕಾಗತ್ತೆ. ಭಾಳ ಹೆಣ್ಮಕ್ಳು ಏನು ಮಾಡ್ತಾರೆ, ಸಿಸೇರಿಯನ್ ಆದ ನಂತರ ಸ್ನಾನ ಮಾಡೋದಕ್ಕೆ ಅಥವಾ ಆ ಜಾಗಕ್ಕೆ ಸೋಪ್ ಹಾಕೋದಕ್ಕೆ ಹೆದರ್ಕೊತಾರೆ. ನಮ್ಮ ಕೈ ಕ್ಲೀನಾಗಿರಬೇಕು ಅಂದರೆ ನಾವು ತಿನ್ನೋಕ್ಕೆ ಮುಂಚೆ ಏನು ಮಾಡ್ತೀವಿ, ಕೈ ತೊಳ್ಕೊತೀವಿ, ಸೋಪ್ ಹಾಕಿ ಕ್ಲೀನ್ ಮಾಡ್ತೀವಿ. ಯಾಕಂದರೆ ಕೈಯಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸನ್ನು ಇನ್ಫೆಕ್ಷನ್ ಇರಬಾರ್ದು ಅನ್ನೋದಕ್ಕೆ. ಅದೇ ಥರ ಆ ಜಾಗಕ್ಕೂ ಕೂಡ ಒಂದು ಸತಿ ಹೀಲಿಂಗ್ ಆದಮೇಲೆ ಒಂದು ವಾರದ ನಂತರ ಆ ಜಾಗಕ್ಕೆ ಸೋಪ್ ಹಾಕಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಕಾಂಪ್ಲಿಕೇಶನ್ಸ್ ಆಫ್ ಸಿಸೇರಿಯನ್ ಕಮ್ಮಿ ಆಗಬಹುದು. ಇನ್ನೊಂದು ಮೇಜರ್ ಬರೋದು, ಒಂದು ಸತಿ ಸಿಸೇರಿಯನ್ ಆದಮೇಲೆ ನೆಕ್ಸ್ಟ್ ಏನು, ನಾರ್ಮಲ್ ಡೆಲಿವರಿನ ಅಥವಾ ಸಿಸೇರಿಯನ್ನ ಅಂತ. ವಿ ಬ್ಯಾಕ್ ಅಂತ ಹೇಳ್ತೀವಿ, ಅಂದರೆ ವೆಜನಲ್ ಡೆಲಿವರಿ ಆಫ್ಟರ್ ಸಿಸೇರಿಯನ್ ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಸೂಟಬಲ್ ಅಲ್ಲ. ಈಗ ಫಸ್ಟ್ ಡೆಲಿವರಿಗೆ ಕಾರಣಗಳು ಏನಾಗಿರ್ತದೆ ಸಿಸೇರಿಯನ್ ಮಾಡೋದಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಆ ಹೆಂಗಸಿನ ಮಗು ಬರುವ ದಾರಿ ತುಂಬ ಚಿಕ್ಕದಾಗಿದ್ದರೆ ಆವಾಗ ಸೆಕೆಂಡ್ ಟೈಮ್ ಕೂಡ ಆಕೆ ಸಿಸೇರಿಯನ್ಗೆ ಹೋಗುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಬೇಕಾದ್ರೆ ಪ್ರೀವಿಯಸ್ ಸಿಸೇರಿಯನ್ ಇರೋರಿಗೆ
ಆ ಗರ್ಭಕೋಶ ಆ ಜಾಗದಲ್ಲಿ ನಾವೇನು ಹೊಲಿಗೆ ಆಗಿರ್ತೀವೋ ಪ್ರೀವಿಯಸ್ಲಿ ಆ ಜಾಗ ಓಪನ್ ಆಗುವ ಚಾನ್ಸಸ್ ಇರ್ತದೆ. ಇದನ್ನು ರಪ್ಚರ್ಡ್ ಯೂಟ್ರಸ್ ಅಂತ ಹೇಳ್ತೀವಿ. ಈ ಥರ ಆದಾಗ ತಾಯಿಗೂ ಮಗುವಿಗೂ ಪ್ರಾಣಕ್ಕೆ ತೊಂದರೆ ಆಗ್ತದೆ. ಸೊ ಈ ಥರ ರಿಸ್ಕ್ಗಳು ಇರ್ತದೆ ಒಂದು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಪ್ರೀವಿಯಸ್ ಸಿಸೇರಿಯನ್ ಜೊತೆಗೆ. ಅಥವಾ ಇಲ್ಲ ಮತ್ತೆ ಸಿಸೇರಿಯನ್ ಮಾಡಿದವ್ರಿಗೆ ಮತ್ತೆ ಸಿಸೇರಿಯನ್ ಇನ್ನೊಂದು ಆಪ್ರೇಷನ್ ಮಾಡಿಸ್ಕೊಬೇಕಾಗತ್ತೆ. ಪ್ರತಿ ಸತಿ ಸಿಸೇರಿಯನ್ ಮಾಡಿಸ್ಕೊಂಡಾಗ ಒಳಗಡೆ ಏನಾಗುತ್ತೆ, ಗರ್ಭಕೋಶ ಪಕ್ಕದ ಆರ್ಗನ್ಸ್ಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದೆ. ಸೊ ಫ್ಯೂಚರಲ್ಲಿ ನಿಮ್ಗೇನಾರ ಬೇರೆ ಆಪ್ರೇಷನ್ ಮಾಡಬೇಕಾಗಿ ಅವಕಾಶ ಬರ್ಬೋದು. ಅಂದರೆ ಅಥವಾ ಗರ್ಭಕೋಶ ತೆಗಿಬಹುದು ಅಥವಾ ಅಪೆಂಡಿಕ್ಸ್ ಆಪ್ರೇಷನ್ ಆಗಿರ್ಬೋದು. ಆವಾಗ ಏನಾಗ್ತದೆ, ಈ ಆಪ್ರೇಷನ್ ಸಿಸೇರಿಯನಿಂದ ಬೇರೆ ಕಾಂಪ್ಲಿಕೇಶನ್ಸಿಗೆ ಲೀಡ್ ಆಗಬಹುದು, ಬೇರೆ ಸರ್ಜರೀಸ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಸಿಸೇರಿಯನ್ ಮಾಡಿಸ್ಕೊಳ್ಳೋದು ಒಂದು ರೀಸನ್ ಇರಬೇಕು. ಆ ರೀಸನ್ ಸ್ಟ್ರಾಂಗ್ ಆಗಿರಬೇಕು. ಆವಾಗ ಮಾತ್ರ ಸಿಸೇರಿಯನ್ ಮಾಡಿಸ್ಕೊಳ್ಳಿ. ಇಲ್ಲ ಆದಷ್ಟು ನಾರ್ಮಲ್ ಡೆಲಿವರಿಗೆ ಹೋಗಿ. ಈ ಸಿಸೇರಿಯನ್ ಮಾಡಿಸ್ಕೊಂಡ ನಂತರ ಒಂದು ಕಾಮನೆಸ್ಟ್ ಪ್ರಾಬ್ಲಮ್ ನಾನು ಪ್ರತಿದಿನ ನೋಡೋದು ಅಂತಂದರೆ ಬ್ಯಾಕ್ ಪೇನ್. ಪೇಷಂಟು ಹೇಳ್ತಾರೆ, ನಾನು ಬೆನ್ನಿಗೆ ಇಂಜೆಕ್ಷನ್ ಚುಂಚಿಸ್ಕೊಂಡೆ, ಸಿಸೇರಿಯನ್ ಆಯಿತು, ಆ ಜಾಗದಲ್ಲಿ ನನಗೆ ತುಂಬ ಬೆನ್ನೋವು ಬರ್ತಿದೆ ಅಂತ. ಇದು ಎಷ್ಟು ನಿಜ? ಆ ಸೂಜಿ ಏನಿದೆ, ಒಂದು ಚಿಕ್ಕ ನನ್ನ ಕೂದಲಷ್ಟಿರ್ತದೆ ಆ ಸೂಜಿ. ಈ ಸೂಜಿ ಬೆನ್ನಿಗೆ ಹಾಕಿದಾಗ ಅದರಿಂದ ನಿಮಗೆ ನೋವಾಗಲ್ಲ. ಈಗ ಸಿಂಪಲ್ಲಾಗಿ ನಾನು ಹೇಳಬೇಕು ಅಂದರೆ, ನೀವು ಯಾವ್ದಾರ ಇಂಜೆಕ್ಷನ್ ತೊಗೊಂಡಿರ್ತೀರ, ಸೊಂಟಕ್ಕೆ ಅಥವಾ ಕೈಗೆ ಇಂಜೆಕ್ಷನ್ ತೊಗೊಂಡಿರ್ತೀರ. ಸೊ ಈ ಇಂಜೆಕ್ಷನಿಂದ ನಿಮಗೆ 2 ವರ್ಷದ ತನಕ ಕೈ ನೋವು ಬರ್ತದ ಅಥವಾ ಕಾಲು ನೋವು ಬರ್ತದ? ಅದೇ ಥರ ಸ್ಪೈನಲ್ ಇಂಜೆಕ್ಷನ್ ಕೂಡ ಒಂದು ಸಣ್ಣ ನೀಡಲಿಂದ ಕೊಡೋದು. ಸೊ ಹಾಗಾಗಿ ಈ ನೀಡಲನ್ನು ದಯವಿಟ್ಟು ದೋಷಿಸಬೇಡಿ, ಇದರಿಂದನೇ ನನಗೆ ಬೆನ್ನೋವು ಬಂದಿದೆ ಅಂತ. ಬಟ್ ಬೆನ್ನೋವು ಯಾಕೆ ಬರ್ತದೆ ಸಿಸೇರಿಯನ್ ಆದಮೇಲೆ? ಇದು ರೀಸನ್ನೇ ಬೇರೆ ಇರ್ತದೆ. ಪೂರ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಬ್ಯಾಕ್ ಮಸಿಲ್ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಆ ಬ್ಯಾಕ್ ಮಸಿಲೆಲ್ಲ ವೀಕ್ ಆಗಿರ್ತದೆ. ಸೊ ಸಿಸೇರಿಯನ್ ಆದ ನಂತರ ಪ್ರಾಬಬ್ಲಿ 1-2 ತಿಂಗಳ ನಂತರ ನೀವು ವಾಪಸ್ಸು ಎಕ್ಸಸೈಸ್ ಮಾಡೋದಕ್ಕೆ ಹೋಗಬೇಕಾಗತ್ತೆ. ಎಕ್ಸಸೈಸ್ ಮಾಡಿ ನಿಮ್ಮ ಬ್ಯಾಕ್ ಮಸಿಲ್ಲು ಮತ್ತು ಹೊಟ್ಟೆಯ ಭಾಗದ ಅಬ್ಡಾಮಿನಲ್ ಮಸಿಲನ್ನು ಸ್ಟ್ರೆಂತ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಡಯಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಥ್ಯಗಳನ್ನು ಮಾಡ್ತಾ ಕೂತ್ಕೊತಾರೆ. ಅಂದರೆ ನಾನು ಕಾಮನ್ ಆಗಿ ನೋಡೋದು ಅಂದರೆ, ನನ್ನ ಪೇಷಂಟ್ಗಳು ದಿನಕ್ಕೆ 1 ಕಪ್ ನೀರು ಕೊಡ್ತಾರೆ ಕುಡಿಯೋದಕ್ಕೆ. ಸೆಕೆಂಡು ಬರೀ ಅನ್ನ ರಸಮು ಅಥವಾ ಬೇಳೆಗಳನ್ನು ಕೊಡ್ದಿರ ಪ್ರೋಟೀನ್ ಡಿಫಿಷಿಯನ್ಸಿ ಡಯಟ್ ಕೊಡ್ತಾರೆ. ನಮ್ಮ ಬಾಡಿ ಬಿಲ್ಡಿಂಗ್ ಬ್ಲಾಕೇ ಪ್ರೋಟೀನ್ಸು. ಈ ಪ್ರೋಟೀನ್ಸ್ ಹೀಲಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ವೈಟಮಿನ್ ಸಿ ಅಂದರೆ ಆರೆಂಜು, ಮೂಸಂಬಿ ಆ ಥರ ಹಣ್ಣುಗಳನ್ನು ಕೊಡಬೇಕು. 3ನೇದು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಒಂದು ತಾಯಿಗೆ ನೀರಿನ ದಾಹ ತುಂಬ ಆಗುತ್ತೆ ಡೆಲಿವರಿ ಆದ ನಂತರ. ಆಕೆ ಬ್ರೆಸ್ಟ್ ಫೀಡ್ ಮಾಡ್ತಿರ್ತಾರೆ. ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಎಷ್ಟು ಹಾಲು ಬರುತ್ತೋ ಅಷ್ಟು ವಾಟರ್ ಇಂಟೇಕ್ ಒಳಗಡೆ ಹೋಗಬೇಕಾಗತ್ತೆ. ಆವಾಗನೇ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗೋದು. ಸೊ ಹಾಗಾಗಿ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಆಕಿನ ಚೆನ್ನಾಗಿ ನ್ಯೂಟ್ರಿಷಿಯಸ್ ಫುಡ್ಡಿಂದ ಕೊಡ್ತಿರೋ, ಅದೇ ಡೆಲಿವರಿ ಆದ ನಂತರ ಬ್ಯಾಲೆನ್ಸ್ಡ್ ಆಗಿರೋ ಫುಡ್ಡು ಕೊಡಬೇಕು. ಪಥ್ಯಗಳನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಹೆಚ್ಚಿಗೆ ನೀರನ್ನು ಕೊಡಿ. ಬಾಣಂತಿನ ನೀಟಾಗಿ ನೋಡ್ಕೊಳ್ಳಿ. ಬಹಳ ಪೇಷಂಟ್ಸ್ ಬಾಣಂತನ ಒಂದು ಪನಿಷ್ಮೆಂಟ್ ಥರ ನೋಡ್ತಾರೆ. ಆ ಥರ ಮಾಡಬೇಡಿ. ಕಿವಿಗೆ ಹತ್ತಿ ಇಡೋದ್ರಿಂದ ಆಕೆಗೆ ಕೋಲ್ಡ್ ಬರೋದಿಲ್ಲ. ಆ್ಯಕ್ಚುಲಿ ಮಗುವಿಗೆ ಅಥವಾ ತಾಯಿಗೆ ಕೋಲ್ಡ್ ಬರೋದು ಗಾಳಿಯಿಂದ ಅಥವಾ ವೈರಸ್ಸಿಂದ. ಸೊ ಕೋಲ್ಡ್ ಬರಬೇಕು ಅಂದರೆ ವಿಸಿಟರ್ಸನ್ನು ಕಮ್ಮಿ ಮಾಡಿ, ಬಂದ್ರೇನೋ ಅವ್ರಿಗೆ ಮೂಗಿಗೆ ಮಾಸ್ಕನ್ನು ಹಾಕಿಸಿ. ಸೊ ಈ ಥರ ತೊಗೊಂಡ್ರೆ ನೀವು ಬಾಣಂತನನ ಸೈಂಟಿಫಿಕ್ಕಾಗಿ ನೀಟಾಗಿ ಮುಂದಕ್ಕೆ ತೊಗೊಂಡು ಹೋಗ್ತೀರಾ. ಸೊ ಮೂಢನಂಬಿಕೆಯಿಂದ ಬಾಣಂತಿಗೂ ಮತ್ತು ಆ ಮಗುವಿಗೂ ದಯವಿಟ್ಟು ಹಿಂಸೆ ಕೊಡೋದನ್ನು ಕಮ್ಮಿ ಮಾಡಿ, ಆಕೆಯ ಪೋಸ್ಟ್ ಡೆಲಿವರಿ ಏನು ಎನ್ವೈರ್ಮೆಂಟ್ ಇರ್ತದೆ ಅದನ್ನು ಪೀಸ್ಫುಲ್ಲಾಗಿ, ಹೆಲ್ದಿಯಾಗಿ, ಹ್ಯಾಪಿಯಾಗಿ ಎಂಜಾಯ್ ಮಾಡೋ ಥರ ಮಾಡೋದು ನಿಮ್ಮ ಕರ್ತವ್ಯ ಆಗ್ತದೆ. ಸೊ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ವಿಶ್ವವಾಣಿ ಯೂಟ್ಯೂಬ್ ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.